ಏನೇ ಕಷ್ಟ ಬಂದ್ರು ಏನೇ ಅನ್ಕೊಂಡು ಹೋದ್ರು ಅದು ಸಕ್ಸಸ್ ಆಗುತ್ತೆ. ಆ ಅಮ್ಮನಿಗೆ ಒಂದು ಅರಕೆ ಮಾಡ್ಕೊಂಡು ಹೋದ್ರು, ರೋಡಲ್ಲಿ ಕೈ ಮುಕ್ಕೊಂಡು ಹೋದ್ರು ಆ ಅಮ್ಮ ಕಣ್ ಬಿಟ್ಟು ಅವರಿಗೆ ಒಂದು ಒಳ್ಳೇದ್ ಮಾಡ್ತಾಳೆ. ಅದು ಅದು ತುಂಬಾ ಶಕ್ತಿ ದೇವತೆ ಈ ಅಮ್ಮ. ಶ್ರೀದಂಡಿನ ಮಾರಮ್ಮಗೆ ಮಂಗಳಾರತಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ದಂಡಿನ ಮಾರಮ್ಮ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 110 ಕಿಲೋಮೀಟರ್ ಸಮೀಪದಲ್ಲಿದೆ. ಮುತ್ತೈದೆ ನಾರಿಯರ ಮಹದಾರತಿ. ನಮ್ಮ ಹೆಸರು ಸರಸ್ವತಿ ಅಂತ. ನಾವು ಸುಮಾರು 40 ವರ್ಷಗಳಿಂದ ಇದ್ದೀವಿ. ಫಸ್ಟ್ ನಮ್ಮ ತಾತ ಮಾಡ್ತಾ ಇದ್ರು, ಆಮೇಲೆ ನಮ್ಮ ತಂದೆ ಬಂದರು. ನಮ್ಮ ತಂದೆ ಆದಮೇಲೆ ನಾವು ಮಗನ ಮಗಳು ನಾವು ಇವಾಗ ಬಂದು 20 ವರ್ಷ ಆಯಿತು. ಸುಮಾರು ಹಳೆ ಕಾಲದ ಈ ಅಮ್ಮ ಇದ್ದಿದ್ದು. ಫಸ್ಟು ನೀರೊಳಗೇನೆ ಇದ್ದಿದ್ದು. ಇವಾಗ ಇಂಪ್ರೂವ್ ಆಗಿ ಈಗ ಈ ಮಟ್ಟಕ್ಕೆ ಬಂದವ್ರೆ. ಏನೇ ಕಷ್ಟ ಬಂದ್ರೂ ಏನೇ ಅನ್ಕೊಂಡು ಹೋದ್ರೂ ಅದು ಸಕ್ಸಸ್ ಆಗುತ್ತೆ. ಆ ಅಮ್ಮನಿಗೆ ಒಂದು ಅರಕೆ ಮಾಡ್ಕೊಂಡು ಹೋದ್ರೂ, ರೋಡಲ್ಲಿ ಕೈ ಮುಕ್ಕೊಂಡು ಹೋದ್ರೂ ಆ ಅಮ್ಮ ಕಣ್ ಬಿಟ್ಟು ಅವರಿಗೆ ಒಂದು ಒಳ್ಳೇದು ಮಾಡ್ತಾಳೆ. ಅದು ಅದು ತುಂಬ ಶಕ್ತಿ ದೇವತೆ ಈ ಅಮ್ಮ. ರೋಡಲ್ಲಿ ಏನೇ ಒಂದು ಕರ್ಪೂರ ಹಚ್ದೇ ಇದ್ರೂ ಪರವಾಗಿಲ್ಲ, ಒಳ್ಳೇದಾಗುತ್ತೆ. ನಮಗೂ ಅಮ್ಮ ಒಳ್ಳೇದು ಮಾಡಿದ್ದಾಳೆ. ನಾವು ಚಿಕ್ಕದ್ರಿಂದ ನಾವಿಲ್ಲಿ ಬೆಳೆದಿರೋದು ಈ ಅಮ್ಮನ ಹತ್ರನೇ. ನಾವು 5 ಜನ ಹೆಣ್ಮಕ್ಳು, ನಮ್ಗೆಲ್ಲರಿಗೂ ಮದುವೆ ಆಗಿದೆ, ಎಲ್ಲರಿಗೂ ಅನುಕೂಲ ಆಗಿದೆ. ನಮಗೆ ನಾನಾಗಿರೋದು ತುಂಬ ದೂರ ಆದ್ರೂ ಈ ಅಮ್ಮ ನನ್ನನ್ನು ಶಕ್ತಿಯಿಂದ ಇದೇ ಸ್ಥಳಕ್ಕೆ ಬಂದು ಕುಣಿಸಿದ್ದಾಳೆ. ಬೇರೆ ಕಡೆ ಮದುವೆ ಆಗಿರೋದು ಆದ್ರೂ ಈ ಅಮ್ಮ ಇಲ್ಲಿಗೆ ಬಂದು ಕುಣಿಸಿದ್ದಾಳೆ ವ್ಯಾಪಾರ ಮಾಡೋಕ್ಕೆ. ತುಂಬ ಶಕ್ತಿ ದೇವತೆ. ನಮ್ಮ ಹೆಸರು ಪವಿತ್ರ ಅಂತ. ಇಲ್ಲಿ 12 ವರ್ಷದಿಂದ ಅಂಗಡಿ ಇಟ್ಟಿದ್ದೀವಿ. ಈ ದೇವರು ಕಷ್ಟ ಅಂದರೆ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡುತ್ತೆ. ಹರಕೆ ಕೊಟ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ. ನಮಗೂ ಕಷ್ಟ ಎಲ್ಲ ಪರಿಹಾರ ಆಗಿದೆ. ಏನು ಅರ್ಸ್ಕೊಂಡಿದ್ವಿ ಅದು ಒಳ್ಳೇದಾಗಿದೆ ನಮಗೆ. ಶ್ರೀದಂಡಿನ ಮಾರಮ್ಮಗೆ ಮಂಗಳಾರತಿ. ಶ್ರೀ ದಂಡಿನ ಮಾರಮ್ಮ ದೇವಿಯು ಮಾಡುತ್ತಿರುವ ಪವಾಡಗಳನ್ನು ಕೇಳಿದರೆ ಒಂದು ಕ್ಷಣ ಮೈ ಜುಮ್ ಅನಿಸುತ್ತದೆ. ಮಳವಳ್ಳಿಯ ಕೆರೆಯ ಪಕ್ಕದಲ್ಲಿ ನೆಲೆಸಿರುವ ಈ ದಂಡಿನ ಮಾರಮ್ಮ ತಾಯಿಯು ಲಕ್ಷಾಂತರ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ. ಈ ದಂಡಿನ ಮಾರಮ್ಮನ ಆಶೀರ್ವಾದ ಪಡೆದ ಅದೆಷ್ಟೋ ಲಕ್ಷಾಂತರ ಭಕ್ತರು ಇಂದು ಉನ್ನತ ಉದ್ಯೋಗ ಪಡೆದು ಸುಖ, ಶಾಂತಿ, ನೆಮ್ಮದಿ, ಹಣ, ಆಸ್ತಿ, ಆರೋಗ್ಯ ಪಡೆದು ಸುಖ ಜೀವನ ನಡೆಸುತ್ತಿದ್ದಾರೆ. ಭಕ್ತರು ಅಂದುಕೊಂಡ ಕೆಲಸ ಈಡೇರಿದ ನಂತರ ಈ ತಾಯಿಗೆ ಕುರಿ ಕೋಳಿಯ ರೂಪದಲ್ಲಿ ಈ ದೇವಿಗೆ ಹರಕೆ ಸಲ್ಲಿಸುತ್ತಾರೆ. ಮುತ್ತೈದೆ ನಾರಿಯರ ಮಹದಾರತಿ. ಮಳವಳ್ಳಿ ಪಟ್ಟಣ ಮೆಂಚೆಟ್ಟಪ್ಪನವರ ಮನೆಯಿಂದ ದೇವರ ಪ್ರಚಾರ ಆಯಿತು. 1837ನೇ ಇಸ್ವಿಯಲ್ಲಿ ಮೆಂಚೆಟ್ಟನವರು ಅಡಿಕೆ ವ್ಯಾಪಾರ ಬಿಸ್ನೆಸ್ನಲ್ಲಿ ಅಂಗಡಿ ಇದು ಮಾಡ್ತಾಯಿದ್ರು. ಅಲ್ಲಿಂದ ಪಿರಾಯಿಪಟ್ಟಣದಲ್ಲಿ ಬಂದವರು. ಪಿರಾಯಿಪಟ್ಟಣದಲ್ಲಿ ಬಂದು ಅವ್ರ ಮನೆಯಲ್ಲಿ ಇಟ್ಟು ಕಾಟ ತಡಿನಾರ್ದನೆ ಇವರು 7 ಜನ ಅಕ್ಕ ತಂಗರು, 6 ಜನ ಅಕ್ಕ ತಂಗರು, ಒಬ್ಬ ಅಣ್ಣಯ್ಯ. ಮೊದಲನೆಯವರು ಗೌಡಗೆರೆ ಬಸವೇಶ್ವರ, 2ನೇಯವರು ದಂಡಿನ ಮಾರಮ್ಮ, 3ನೇಯವರು ಪಟ್ಟಲದಮ್ಮ, 4ನೇಯವರು ಏಳೂರಮ್ಮ, 5ನೇಯವರು ಮಮ್ಮನಹಳ್ಳಿ ಪಟ್ಟಲದಮ್ಮ, 6ನೇಯವರು ಕಪಾಳಮ್ಮನವ್ರು. ಹಾಗೆ ಇವರು ಕಾಟ ಮಾಡಿ ತಡಿನಾರ್ದನೆ ಇವರು ಕಡೆ ಕೋಡಿಯಲ್ಲಿ ದಂಡಿನ ಮಾರಮ್ಮನ ಸ್ಥಾಪನೆ ಮಾಡಿ, ಒಳಗೆರೆಯಲ್ಲಿ ಪಟ್ಟಲದಮ್ಮನ ಸ್ಥಾಪನೆ ಮಾಡಿ, ಒಳಕೋಟೆಯಲ್ಲಿ ಬಿಟ್ಲು ಮಾರಮ್ಮನ ಸ್ಥಾಪನೆ ಮಾಡಿ, ಒಂದೊಂದು ಕೋಮಿಗೆ ಒಂದೊಂದು ಜವಾಬ್ದಾರಿನ ವಹಿಸಿದ್ರು. ಎಲ್ಲ ಆಡಾಟನೂ ಪಟ್ಟಲದಮ್ಮನ ಕೇರಿ ಒಟ್ಟಾರ್ತವ್ರು. ಸಿಡಿ ಹಬ್ಬದಲ್ಲಿ ಪಟೇಲರು ಅಂತ ನಾಡಗೌಡರು ಚಿನ್ನೇಗೌಡರು, ಪೇಟ ಬೀದಿಲಿ ನಾಡಗೌಡರು ಈರೇಗೌಡರು, ಚೋಟಿಗಳು ಸಿದ್ಧಾರ್ಥ ನಗರದಲ್ಲಿ.
ಇವ್ರಿಗೆ ಒಂದೊಂದು ಜವಾಬ್ದಾರಿನ ಕೊಟ್ಟು 1897ರಲ್ಲಿ ಮೆಂಚೆಟ್ಟಪ್ಪನವ್ರ ಮನೆಯಿಂದ ಒಂದೊಂದು ಕೋಮ್ಗೆ ಒಬ್ಬೊಬ್ಬರು ಜವಾಬ್ದಾರಿನ ಕೊಟ್ಟು ಮಳವಳ್ಳಿಯಲ್ಲಿ ಸಿಡಿ ಹಬ್ಬ ಅನ್ನೋದನ್ನು ಸ್ಥಾಪನೆ ಮಾಡಿದ್ರು. ಸಿಡಿ ಹಬ್ಬಕ್ಕೆ ಮುಂಚಿನ 3 ದಿವಸ ದಂಡಿನ ಮಾರಮ್ಮನ ಹಬ್ಬ ಅನ್ನೋದು ಪ್ರಾರಂಭ ಆದ 3 ದಿವಸಕ್ಕೆ ಸಿಡಿ ಹಬ್ಬ ಅನ್ನೋದು ಮಳವಳ್ಳಿಯಲ್ಲಿ ಪ್ರಚಾರ. ಇದು ಮುಂದಿನ ವಾರ ಅಚ್ಚರಿ ವಾರ ಏಳೂರಮ್ಮನ ಸಿಡಿ ಹಬ್ಬ ಅಂತ ದೊಡ್ಡ ಸಂಖ್ಯೆಯಲ್ಲಿ ನಡೀತು. ಅದಾಯ್ತು. ಈಗ ನಾವು ಈ ಹಬ್ಬನ ಪ್ರಾರಂಭ ಮಾಡಬೇಕಾದ್ರೆ 1 ತಿಂಗಳ ಅಂತ ನಾವು ಪ್ರಚಾರ ಮಾಡಿ ತಾಲೂಕು ಕಚೇರಿಗೆ ನಾಡಗೌಡರು ಎಲ್ಲ ಮೀಟಿಂಗ್ ಸೇರಿ ತಹಸೀಲ್ದಾರ್ ಮೀಟಿಂಗ್ ಸಭೆ ಕರೆದು 15 ದಿವಸ ಅಂತ ಹೇಳಿ ಅಮ್ಮನ ಪ್ರಚಾರ ಮಾಡಿ ಹಬ್ಬ ನಡೆಯುತ್ತೆ. ಶ್ರೀದಂಡಿನ ಮಾರಮ್ಮಗೆ ಮಂಗಳಾರತಿ. ವಾರದ ವಿಶೇಷ ದಿನಗಳಾದ ಮಂಗಳವಾರ, ಶುಕ್ರವಾರ, ಭಾನುವಾರ ಈ ದೇವಸ್ಥಾನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ವೀಕ್ಷಕರೇ, ದಂಡಿನ ಮಾರಮ್ಮನ ಮಹಿಮೆಯ ಬಗ್ಗೆ ನೀವು ತಿಳಿದು ಧನ್ಯರಾಗಿ. ಮುತ್ತೈದೆ ನಾರಿಯರ ಮಹದಾರತಿ. ದಂಡಿನ ಮಾರಮ್ಮನ ಹಬ್ಬದ ದಿವಸ ಸಾವಿರಾರು ಕೋಳಿ ಬಲಿ ಎಲ್ಲ ಕೋಮು ಸೇರಿ ಜನ. ಮತ್ತು ಸಿಡಿ ಹಬ್ಬದ ದಿವಸ ಬಟ್ಟೆ ಬಾಯಿಬೀಗ ಸಿಡಿ ಗಿಡಿ ಎಲ್ಲ ಆರಂಭ ಆಗುತ್ತೆ. ಒಂದೊಂದು ಕೋಮ್ನಲ್ಲಿ ಪಟ್ಟಣದನೇ ಘಟ್ಟೆ ಅಂತ ಪೇಟೆ ಬೀದಿ ಅವ್ರದ್ದು, 2ನೇ ಅವ್ರದ್ದು ಸಿದ್ಧಾರ್ಥ ನಗರದವ್ರದ್ದು, 3ನೇ ಅವ್ರದ್ದು ತೀರ್ಥನಗರ, 4ನೇದು ಗಂಗಾಮತ ಬೀದಿ, 5ನೇದು ಅಶೋಕನಗರ, 6ನೇದು ಅಶೋಕನಗರ, 7ನೇದು ಬಸವನಿಗಪ್ಪನ ನಗರ ಅಂತ ಹಿಂಗೆ ಸ್ಥಾಪನೆ ಮಾಡೋದು. ಅಲ್ಲಿಂದ ಗಂಗಾಮತ ಬೀದಿ ಘಟ್ಟ ಬಂದ ಮೇಲೆ ರಾತ್ರಿ 2 ಗಂಟೆಗೆ ಮಳವಳ್ಳಿ ಪಟೇಲರ ಮನೆಯಿಂದ ಶಿರಡಿ ಹೊರಟಿ ಬೆಳಿಗ್ಗೆ ರಾತ್ರಿ 2 ಗಂಟೆಗೆ ಬೆಳಗಿನ ಜಾವ 10 ಗಂಟೆಗೆ ಪಟೇಲಮ್ಮ ದೇವಸ್ಥಾನಕ್ಕೆ ಬಂದು ಕೊಂಡಪ್ಪ ಆರಂಭ ಆಗುತ್ತೆ. ಬಂದಿದ್ದು ಮಾಡಿ ಎಲ್ಲ ಇದು ಮಾಡೋ ಜಾತ್ರೆ ಎಲ್ಲ ಮುಗಿಸ್ತೈತಿ. ಮಂಗಳವಾರ, ಸೋಮವಾರ, ಶುಕ್ರವಾರ, ಭಾನುವಾರ ಪ್ರಾರಂಭ ಆಗುತ್ತೆ. ಇದು ಮಂಗಳವಾರದಿಂದ 1 ವಾರ ಅಮ್ಮನ ಜಾತ್ರೆ ಪ್ರಾರಂಭ ಆಗುತ್ತೆ. ಇವರು ಅಂಡಿನ ಗೆದ್ದು ಬಂದವರು, ಇವರು ದಂಡಿನ ಗೆದ್ದು ಬಂದು ಮಾರಿ ಮಚ್ಚನೀರನ್ನ ಮಠ ಹಾಕಿರೋಳು ಇವಳು. ಅದಕ್ಕೆ ದಂಡಿನ ಮಾರಮ್ಮ ಅಂತ ಎಂದು ಹೆಸರು ತಂದು ಆಯ್ತಾ. ಪಟ್ಟಣದಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಅನ್ನೋದನ್ನ ಚುಚ್ಚಮ್ಮ ಅಂತಂದರೆ ಅವರು ಸರಿಯಾದ ಇದು ಹುಚ್ಚು ಬೆಪ್ಪು ಕೊಡೋ ಅವ್ರಿಗೆಲ್ಲ ಮಠ ಹಾಕೋದು. ಏಳೂರಮ್ಮ ಅಂತ ಅಂದರೆ ಏಳೂರಮ್ಮನ ಹಬ್ಬ, ಈ ಅಮ್ಮನ ಹಬ್ಬ ದಿವಸ ಅಮ್ಮನ ಭಾಗ ತೆಗಿವಂಗಿಲ್ಲ. ಏಕೆಂದರೆ ಕೂಗೋದು ಇವ್ರು ಬರೋ ಹೊತ್ತಿಗೆ ಅವಳು ಬರೋ ಹೊತ್ತಿಗೆ ಇವಳು ಕೌಡ ಕೋಳಿ ಕುಳ್ಕೊಂಡು ಹಾಕೋದು. ಹೆಣ್ಣು ಮಕ್ಕಳುಗಳು ಔತ್ಕೊಂಡಿರೋ ಉಂಜ ಆಗೋಗಿರ್ತದೆ. ಅದಕ್ಕೆ ಮೊದಲನೇ ಪೂಜೆ ಇವರಿಗೆ, 2ನೇ ಪೂಜೆ ಅವ್ರಿಗೆ, 3ನೇ ಪೂಜೆ ಅವ್ರಿಗೆ, 4ನೇ ಪೂಜೆ ಪಟೇಲಮ್ಮನಿಗೆ. ಹಿಂಗೆ ಸಿಡಿ ಹಬ್ಬದಿಂದ ಪ್ರಾರಂಭ, ಹೆಣ್ಣಿನ ಮಾರಮ್ಮನ ಹಬ್ಬದಿಂದ ಪ್ರಾರಂಭ ಆಗಿ ಶಿವರಾತ್ರಿ ಒಳಗೆ ಇವ್ರು ಅಕ್ಕ ತಂಗರದ ಹಬ್ಬಗಳು ಮುಗಿದು ಇವರು ದಂಡಿಗೆ ಗೆದ್ದು ಬಂದು ಗೌಡಿಯೇಶ್ವರ, ಬಸವೇಶ್ವರ ಶಾಂತಿ ಮಾಡೋದು. ಎಲ್ಲ ಬಚ್ಚು ಕಾರುಗಳು ಎಲ್ಲ ಅಮ್ಮನ ಇದು ಮಾಡಿ ಜಾತ್ರೆಗೆ ಇದು ಮಾಡಿ ಪೂಜೆ ಪುಸ್ತಕ ಎಲ್ಲ ನಡೀತು. ಕಾಯಿ ಹೊಡೆದ್ಬಿಟ್ಟು, ಎಡ್ಗಾಯಿ ಹೊಡೆದ್ಬಿಟ್ಟು ಅಮ್ಮನ ಶಾಂತಿ ತಗೊಂಡು ಅಪ್ಪಣ ತಗೊಂಡು ಮುಂದಕ್ಕೆ. ಶ್ರೀದಂಡಿನ ಮಾರಮ್ಮಗೆ ಮಂಗಳಾರತಿ. ನೋಡಿದ್ರಲ್ಲ ವೀಕ್ಷಕರೇ, ದಂಡಿನ ಮಾರಮ್ಮನ ವಿಶೇಷತೆ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ದಂಡಿನ ಮಾರಮ್ಮನ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.